ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಹೊಸಪೇಟೆ ಮತ್ತು ಮುನಿರಾಬಾದ್ ಮಾರ್ಗ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಣಭೀಕರ ಅಪಘಾತ. ಸ್ಥಳದಲ್ಲೇ 5 ಸಾವು, 10 ಜನರಿಗೆ ಗಂಭೀರ ಸ್ವರೂಪದ ಗಾಯ. ಎಸ್ ವೀಕ್ಷಕರ, ನಿಜಕ್ಕೂ ಇದೊಂದು ಮನಕಲಕುವ ಘಟನೆ. ರಾಷ್ಟ್ರೀಯ ಹೆದ್ದಾರಿ ಬ್ರಿಡ್ಜ್ ಮೇಲಿಂದ ಟ್ರ್ಯಾಕ್ಟರ್ ಒಂದು ಪಲ್ಟಿ ಆಗಿದ್ದರ ಪರಿಣಾಮ ಟ್ರ್ಯಾಕ್ಟರ್ ನಲ್ಲಿ ಪ್ರಯಾಣಿಸುತ್ತಿದ್ದ 5 ಸ್ಥಳದಲ್ಲಿಯೇ ಮೃತಪಟ್ಟಿದ್ದು, 10 ಜನರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿರುವ ಮಾಹಿತಿ ಲಭ್ಯವಾಗಿದೆ. ಇದು ಮೇಲ್ನೋಟಕ್ಕೆ ಎದುರುಗಡೆ ಬರುವ ವಾಹನವೊಂದು ಟ್ರ್ಯಾಕ್ಟರ್ಗೆ ಟಚ್ ಆಗಿದ್ದು, ನಂತರ ಟ್ರ್ಯಾಕ್ಟರ್ ಚಾಲಕನ ನಿಯಂತ್ರಣ ತಪ್ಪಿ ಈ ಭೀಕರ ಅಪಘಾತ ಸಂಭವಿಸಿರಬಹುದೆಂದು ಅಂದಾಜಿಸಲಾಗಿದೆ. ಹೊಸಪೇಟೆ 100 ಬೆಡ್ ಆಸ್ಪತ್ರೆಯಲ್ಲಿ 4 ಜನ ಚಿಕಿತ್ಸೆ ಪಡೆಯುತ್ತಿದ್ದು, ತೀವ್ರ ಸ್ವರೂಪದ ಗಾಯಾಳುಗಳನ್ನು ಕೊಪ್ಪಳದ ಜಿಲ್ಲಾಸ್ಪತ್ರೆಗೆ ರೆಫರ್ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಅಪಘಾತದ ವಿಷಯ ತಿಳಿದ ತಕ್ಷಣ ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರಾದ ಇ ತುಕಾರಾಮ್ ರವರು ಹೊಸಪೇಟೆ 100 ಬೆಡ್ ಆಸ್ಪತ್ರೆಗೆ ಭೇಟಿ ನೀಡಿ ಅಪಘಾತಕ್ಕೆ ಸಂಬಂಧಿಸಿದ ವಿಷಯದ ಬಗ್ಗೆ ಮಾಧ್ಯಮ ಮಿತ್ರರಿಗೆ ಪ್ರತಿಕ್ರಿಯಿಸಿದ್ದಾರೆ. ಇದು ಮುನಿರಾಬಾದ್ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ನಡೆದಿದ್ದು, ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಾವಣಗೆರೆ ಜೊತೆಗೆ ಕೂಡ್ಲಿಗಿ ಮತ್ತು ಸಂಡೂರು ತಾಲೂಕಿನಿಂದ ಸುಮಾರಾಗಿ 19 ಜನ ಈ ಟ್ರ್ಯಾಕ್ಟ್ರಲ್ಲಿ ಟ್ರಾವೆಲ್ ಮಾಡ್ತಾರೆ. ಅವರು ಎಲ್ಲರೂ ಸೇರಿಬಿಟ್ಟು ಕೂಡ್ಲಿಗಿನಲ್ಲಿ ಸೇರ್ತಾರೆ. ದಾವಣಗೆರೆ ಮತ್ತು ನಮ್ಮ ಸಂಡೂರು ತಾಲೂಕಿನವ್ರು ಎಲ್ಲರೂ ಅಲ್ಲಿ ಸೇರ್ತಾರೆ. ಕೂಡ್ಲಿಗಿಂದ ಟೋಟಲ್ 19 ಜನ ಅವರು ಹುಲಿಗೆ ಹೋಗ್ಬೇಕು, ಹುಲಿಗೆಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು. ಮೊನ್ನೆ ಜಾತ್ರೆ ಆಯಿತು. ಕೂಡ್ಲಿಗಿ ತಾಲೂಕಿನಿಂದ ಬರದೇವ್ರ ಗುಡ್ಡ, ಮಲರಳ್ಳಿ, ಸಂಡೂರು. ಒಟ್ಟು ನಾನು ತಾಲೂಕಿನ ಹೆಸರು ಹೇಳ್ತಾ ಇದ್ದೀನಿ, ತಾಲೂಕಿನಿಂದ. ಯಾಕಂದರೆ ಹಳ್ಳಿಗಳಿಗಿಂತ ಆಮೇಲೆ ಹೇಳ್ತೀನಿ ನಾನು ಇದೆಲ್ಲ ಕೂಡ. ಸೊ ಸಂಡೂರು ತಾಲೂಕಿನಿಂದ ಜೊತೆಗೆ ಇದರಿಂದ ಕೂಡ್ಲಿಗಿ ಮತ್ತು ದಾವಣಗೆರೆ ಎಲ್ಲರೂ ಕೂಡ್ಲಿಗಿನಲ್ಲಿ ಬರ್ತಾರೆ. ಕೂಡ್ಲಿಗಿ ಅಲ್ಲಿ ಡಿಪೋಗೆ ಬರ್ತಾರೆ. ಅಲ್ಲಿಂದ ಟ್ಯಾಕ್ಟ್ರಿನಲ್ಲಿ ಅವರು ಹುಲಿಗೆಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲ ಕಂಪ್ಲೀಟಾಗಿ ಅದು ಟೋಟಲ್ 19 ಜನ ಟ್ರಾವೆಲ್ ಮಾಡ್ತಾರೆ ಇದರಲ್ಲಿ. ಈಗ 6 ಜನ ಇದರಲ್ಲಿ ಡೆತ್ ಆಗಿದ್ದಾರೆ, ಸ್ಪಾಟ್ ಡೆತ್ ಆಗಿದ್ದಾರೆ. 13 ಜನದಲ್ಲಿ 9 ಜನಕ್ಕೆ ಕೊಪ್ಪಳ ಮೆಡಿಕಲ್ ಕಾಲೇಜ್ ಅಲ್ಲಿಗೆ ರೆಫರ್ ಮಾಡಿದ್ದಾರೆ. 4 ಜನ ಇಲ್ಲಿ ಹೊಸಪೇಟೆ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಔಟ್ ಆಫ್ ಡೇಂಜರ್ ಇದ್ದಾರೆ. 2 ಮಕ್ಕಳಿದ್ದಾವೆ, ಇಬ್ಬರು ದೊಡ್ಡವರು. ಮಕ್ಕಳು ಎಷ್ಟು ಸರ್? ಡೆತ್ ಆಗಿದ್ರೆ 6 ಜನ ಟೋಟಲ್. ಅವರು ಡಿ ಬಿ ಗುಡ್ಡ, ಬೈರದೇವ್ರ ಗುಡ್ಡ. ಇದರಲ್ಲಿ ಸಂಡೂರವರು 3 ಜನ ಇದ್ದಾರೆ, ದಾವಣಗೆರೆಯವರು ಒಬ್ಬರು ಇದ್ದಾರೆ, ಕೂಡ್ಲಿಗಿ ಅವರು ಒಬ್ಬರು ಇದ್ದಾರೆ. ಟೋಟಲ್ 6 ಜನ ಸ್ಪಾಟ್ ಡೆತ್ ಆಗಿದೆ. ಇದನ್ನು SP ಮೇಡಮ್ ಅವ್ರ ಕಡೆ ಎಲ್ಲರ ಕಡೆ ಮಾತಾಡಿದ್ದೀನಿ. ಜೊತೆಗೆ ನಾನು CM 9 ಜನದ್ದು ಇದು ಕೂಡ ರಿಪೋರ್ಟ್ ತೊಗೊತೇನೆ. ಎಲ್ಲ ಅದೇನೇನು ಪೊಸಿಷನ್ ಏನಿದೆ ಒಟ್ಟು ಇದನ್ನು ಮಾತಾಡಿ ಮಾನ್ಯ ಮುಖ್ಯಮಂತ್ರಿಗಳ ಕಡೆ ನಾನು ಮಾತಾಡಿ ಅವ್ರಿಗೇನು ಸಾಹೇಬರಿಗೆ ಮಾತಾಡಿ ಪರಿಹಾರ ಏನು ಕೊಡಬೇಕು ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಘಟನೆಗೆ ಕಾರಣ ಅಂದರೆ ನೋಡ್ರಿ, ನಮ್ಮ ಸರ್ಕಾರದ ಶಕ್ತಿ ಯೋಜನೆ ಕೂಡ ಇದೆ ಇದರಲ್ಲಿ. ಆ್ಯಕ್ಚುಲಿ ಇದೇ ನಮ್ಮದು ಸ್ವಲ್ಪ ಅವೇರ್ನೆಸ್ಗಳು ಆಗಬೇಕು. ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀವಿ. ಈಗ ಹಳ್ಳಿಯಿಂದ ಅಲ್ಲಿಗೆಪ್ಪ ಬಸ್ ಇಲ್ಲ ಅಂದರೆ ಮತ್ತು ಬೇರೆ, ಅದು ಆ್ಯಕ್ಚುಲಿ ಅಗ್ರಿಕಲ್ಚರ್ ಪರ್ಪಸ್ಸು ಟ್ಯಾಕ್ಟ್ರಿ ಇರ್ತಕ್ಕಂಥದ್ದು. ಇದನ್ನು ನಾನು ಸಾಕಷ್ಟು ಸರಿ ನಾನು KDP ಮೀಟಿಂಗ್ಗಳೆಲ್ಲ ಚರ್ಚೆ ಮಾಡ್ತಾ ಇರ್ತೀನಿ. ನಾನೆಲ್ಲ ಸ್ವಲ್ಪ ಸೇಫ್ಟಿ ಪರ್ಪಸ್, ಸೇಫ್ಟಿ ವಿಚಾರಗಳನ್ನೆಲ್ಲ ಮಾಡಿರಿ ಅಂತಂತೇಳಿ. ಯಾಕಂದರೆ ಈಗ ಅನ್ಎಕ್ಸ್ಪೆಕ್ಟೆಡ್ ಆಗಿಬಿಟ್ಟಿದೆ ಎಲ್ಲ ಇದರದೆಲ್ಲ. ಮುಂದಿನ ದಿನಗಳಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆ ಜೊತೆ RTO ಕಡೆ ಸೇರಿ ಜೊತೆಗೆ ನ್ಯಾಷನಲ್ ಹೈವೇ ಇದರಲ್ಲಿ ನೋಡಿ ತಿಮ್ಲಾಪುರ ಟೋಲ್ ಹತ್ರ ಅವ್ನು ಹಿಡಿದು ಹಾಕ್ಬೋದಾಗಿತ್ತು. ಹೌದು, ಇದು ಆ್ಯಕ್ಚುಲಿ ಇದು ಅಲೋ ಇಲ್ಲ ಅಂತ ಏನೋ ಅಲ್ಲೇ ಊರಿಗೆ ಹೋಗಿ ಒಟ್ಟು ನ್ಯಾಷನಲ್ ಹೈವೇ ಬರಲೇಬಾರ್ದು. ಅವ್ರು ಎಲ್ಲರೂ ಕೂಡ ಮಾಡಿ ಒಂದು ಅವೇರ್ನೆಸ್ ಮಾಡಬೇಕಲ್ಲ. ನಾನು MP ಆಗಿರೋದ್ರಿಂದ ನೆಕ್ಸ್ಟ್ ನ್ಯಾಷನಲ್ ಹೈವೇಗೂ ನಾನು ಲೆಟರ್ ಬರೀತೀನಿ ಎಲ್ಲ ಕಂಪ್ಲೀಟ್ ಆಗಿ. ಈ ಥರ ಟ್ರ್ಯಾಕ್ಟರ್ಗಳು ನ್ಯಾಷನಲ್ ಹೈವೇಗೆ ಜನ ಹಾಕೊಂಬರೋದು. ಯಾಕಂದರೆ ಮೆಟೀರಿಯಲ್ ಹಾಕೊಂಡ್ರೆ ಬೇರೆ ವಿಚಾರ. ಪೊಲೀಸ್ SP ಮೇಡಮ್ ಅವ್ರ ಕಡೆ ಮಾತಾಡ್ತೀನಿ. ಒಟ್ಟಾರೆಯಾಗಿ ಜನರಿಗೇನು ನೆಕ್ಸ್ಟು ಮಾಹಿತಿಯನ್ನು ಕೊಟ್ಟು ಅವ್ರ ಸುರಕ್ಷತೆ ಬಗ್ಗೆ ಇದೆಲ್ಲ ಕ್ರಮ ಕೈಗೊಳ್ಳೋದು ಮಾಡ್ತೀನಿ. ಮತ್ತು ಇದು 6 ಜನದ್ದು ಏನು ಪರಿಹಾರ ಏನು ಮಾಡಬೇಕು ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತಾಡಿಬಿಟ್ಟು ಇದು ಪರಿಹಾರ. ಸರ್, ಈಗ ಈ ದಿನ
ಸುಮಾರು 12-12:30 ಸುಮಾರಿನಲ್ಲಿ ಈ ತಾಯಿ ಹುಲಿಗೆಮ್ಮನ ದರ್ಶನಕ್ಕಾಗಿ ಪ್ರಮುಖವಾಗಿ ಕೂಡ್ಲಿಗಿ ಮತ್ತು ಅದರ ಸರೌಂಡಿಂಗ್ ವಿಲೇಜಸ್ಸಿಂದ ಒಂದು ಟ್ರ್ಯಾಕ್ಟರ್ ಒಂದರಲ್ಲಿ ಗ್ರಾಮಾಂತರ ಪ್ರದೇಶದಿಂದ ಭಕ್ತಾದಿಗಳು ಸುಮಾರು 19 ಜನ ಭಕ್ತಾದಿಗಳು ಒಂದು ಟ್ರ್ಯಾಕ್ಟರ್ನಲ್ಲಿ ಹುಲಿಗೆಗೆ ಅಂತ ಹೊರಟಿದ್ದಾರೆ. ಇವರು ನಮ್ಮ ಹೊಸಪೇಟೆ ಮುಂಡ್ರಾಬಾದ್ ಬಾರ್ಡ್ರು ಅಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ಟ್ಯಾಂಕರ್ ಒಂದು ಹಿಂದಿನಿಂದ ಬಂದು ಬಹಳ ಬಲವಾಗಿ ಬಿದ್ದಿದ್ದಾನೆ. ಈ ಒಂದು ಘಟನೆಯಿಂದಾಗಿ ಆ ಟ್ರ್ಯಾಕ್ಟರ್ ಚಾಲಕ ಟೋಟಲ್ ಆಗಿ ಔಟ್ ಆಫ್ ಕಂಟ್ರೋಲ್ ಆಗಿ ಒಂದು ಡಿವೈಡ್ರಿಗೆ ಹೊಡೆದು ದುರದೃಷ್ಟವಶಾತ್ ಆ ಟ್ರ್ಯಾಕ್ಟರ್ ಹೈವೇಯಿಂದ ಅಲ್ಲಿ ಪಕ್ಕದಲ್ಲಿ ಏನು ಗಾರ್ಜ್ ಇದೆ, ಒಂದು ಹಳ್ಳ ದೊಡ್ಡ ಒಂದು ಗಾರ್ಜ್ ಇದೆ, ಅದಕ್ಕೆ ಬಿದ್ದು ಈಗ 6 ಜನ ಮೃತ ಹೊಂದಿದ್ದಾರೆ. ಈ ಉಳಿದ ವ್ಯಕ್ತಿಗಳಲ್ಲಿ 4 ಜನ ಇಲ್ಲಿ ಹೊಸಪೇಟೆ 100 ಬೆಡ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಇನ್ನು 9 ಜನನ ಹೆಚ್ಚಿನ ಚಿಕಿತ್ಸೆಗೆ ಕೊಪ್ಪಳಗೆ ರೆಫರ್ ಮಾಡಲಾಗಿದೆ. ಅದರಲ್ಲಿ ಇನ್ನೂ 2 ಪರಿಸ್ಥಿತಿ ಸ್ವಲ್ಪ ಸೂಕ್ಷ್ಮವಾಗಿದೆ ಅಂತ ನಮ್ಮ ಡಾಕ್ಟರ್ಸು ತಿಳಿಸಿದ್ದಾರೆ. ಈಗಾಗಲೇ ಏನು ಈ ಅಪರಾಧ ಎಸಗಿರುವ ಈ ಕೃತ್ಯದ ಹಿಂದಿನ ಆ ಟ್ಯಾಂಕರ್ನ ಚಾಲಕ ಆತನನ್ನು ಈಗಾಗಲೇ ವಶಕ್ಕೆ ಪಡೆದು ನಾವೀಗಾಗಲೇ ವಿಚಾರಣೆ ಪ್ರಾರಂಭಿಸಿದ್ದೇವೆ. ಘಟನಾ ಸ್ಥಳಕ್ಕೆ ಘಟನಾ ನಡೆದ ಕೂಡಲೇ SP ವಿಜಯನಗರ ಮತ್ತು SP ಕೊಪ್ಪಳ ಇಬ್ಬರು ಭಾವಿಸಿ ಪೊಲೀಸ್ ಇಲಾಖೆಯಿಂದ ಈಗಾಗಲೇ ಏನೇನು ಕ್ರಮಗಳು ಆಗಬೇಕಾಯಿತು ಆಗಿದೆ. ಹೈವೇನಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ನಾವು ಈಗಾಗಲೇ ಬಹಳಷ್ಟು ಕ್ರಮಗಳನ್ನ ಇನ್ಫ್ಯಾಕ್ಟ್ ನಮ್ಮ SP ವಿಜಯನಗರ ಅವರು ಒಂದು 6 ತಿಂಗಳಿಂದ ಎಲ್ಲ ಸ್ಟೇಕ್ ಹೋಲ್ಡರ್ ಕನ್ಸಲ್ಟೇಷನ್ ಅಂತ ಒಂದು ಮಾಡಿದ್ದಾರೆ. ಇದು ಸಂದರ್ಭ ಅಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಇನ್ನೊಂದು ಸಂದರ್ಭದಲ್ಲಿ ಬಹಳ ಸುದೀರ್ಘವಾಗಿ ತಿಳಿಸ್ತೀನಿ ತಮಗೆ. ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಸು PWD, ರೋಡ್ ಇಂಜಿನಿಯರಿಂಗ್, ಆಮೇಲೆ ಕೆಲವು ಕಾಲೇಜು ಪ್ರೊಫೆಸರ್ಸು ಎಲ್ಲರನ್ನೂ ಕರ್ಕೊಂಡೋಗಿ ಬ್ಲೈಂಡ್ ಸ್ಪಾಟ್ಸ್ನ ಐಡೆಂಟಿಫೈ ಮಾಡಿ ಈ ಥರ ಸಾಕಷ್ಟು ವಿಚಾರಗಳ ಬಗ್ಗೆ 2 ಜಿಲ್ಲೆ SPಗಳು ಗಮನ ಹರಿಸ್ತಾ ಇದ್ದಾರೆ. ಇದೊಂದು ಬಹಳ ದುರದೃಷ್ಟವಶಾತ್ ಆಗಿರುವಂಥ ದುರ್ಘಟನೆ ಆಗಿದೆ. ಸಂಪೂರ್ಣ ತನಿಖೆ ಮಾಡಿ ನಾವು ಸೂಕ್ತವಾದ ಒಂದು ಆರೋಪ ಪಟ್ಟಿನ ನ್ಯಾಯಾಲಯಕ್ಕೆ